ಅದು ತಾತ ಮುತ್ತಾತರಿಂದ ಬಂದ ಆಸ್ತಿಯಾಗಿದ್ದರೆ ಅದರಲ್ಲಿ ಮಗನಷ್ಟೇ ಮಗಳಿಗೂ ಜನ್ಮ ಹಕ್ಕು ಇರುತ್ತದೆ. ತಂದೆ ವಿಲ್ದಿ ತರೆಯದಿಟ್ಟದೆ, ತಂದೆ ತನ್ನ ಆಸ್ತಿಯನ್ನು ಯಾರ ಹೆಸರಿಗೂ ಬರೆಯದೆ ತೀರಿಕೊಂಡರೆ ಆಸ್ತಿಯು ಮಗ ಮತ್ತು ಮಗಳಿಗೆ ಸಮಾನವಾಗಿ ಹಂಚಿಕೆಯಾಗುತ್ತದೆ. ಮದುವೆಯಾಗಿದ್ದರೂ ಹಕ್ಕಿದೆ, ಮದುವೆ ಮಾಡಿಕೊಟ್ಟಾಗಿದೆ, ಇನ್ನೇನು ಆಸ್ತಿ ಎಂದು ಹೇಳುವಂತಿಲ್ಲ. ಮಗಳು ಮದುವೆಯಾಗಿದ್ದರೂ ಆಕೆಯ ತಂದೆಯ ಆಸ್ತಿಯ ಮೇಲಿನ ಹಕ್ಕು ಬದಲಾಗುವುದಿಲ್ಲ. ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ಹಕ್ಕು ಬದಲಾಗುವುದಿಲ್ಲ. ಸುಪ್ರೀಂ ಕೋರ್ಟ್ ಸಭಾ ತೀರ್ಪು ಇದು ತಂದೆರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿತು. ಇಂಥ ಮೊಲೆ ತೀರಿಕೊಂಡಿದ್ದರು ಸರಿ, ಆಸ್ತಿ ಇನ್ನೂ ಹಂಚಿಕೆ ಆಗಿಲ್ಲದಿದ್ದರೆ ಮಗಳು ನನ್ನ ಪಾಲು ಕೇಳಬಹುದು ಎಂದು ಸ್ಪಷ್ಟಪಡಿಸಿದೆ. ಇದು ಕೊಟ್ಯಂತರ ಹೆಣ್ಣು ಮಕ್ಕ ಹೇಳಿಲ್ಲೇ ಸುಖ ದೊಡ್ಡ ಜಯ. ಈ ಸಂದರ್ಭಗಳಲ್ಲಿ ಆಸ್ತಿ ಸಿಗಲ್ಲ, ಎಲ್ಲ ಸಂದರ್ಭದಲ್ಲೂ ಆಸ್ತಿ ಸಿಗುತ್ತೆ ಅಂತ ಅಂದುಕೊಳ್ಳಬೇಡಿ. ಕೆಳಗಿನ ಸಂದರ್ಭಗಳಲ್ಲಿ ಮಗಳಿಗೆ ಹಕ್ಕು ಸಿಗುವುದಿಲ್ಲ. ತಂದೆಯ ಸ್ವಂತ ಸಂಪಾದನೆ, ತಂದೆ ತನ್ನ ಸ್ವಂತ ಕಷ್ಟದ ಹಣದಿಂದ ಆಸ್ತಿ ಮಾಡಿದರೆ ಅದನ್ನು ಅವರು ಯಾರಿಗೆ ಬೇಕಾದರೂ ಮಗಳು ಅದನ್ನ ಮೂರನೇ ವ್ಯಕ್ತಿಗೆ ಬರೆದು ಕೊಡಬಹುದು. ನನಗೂ ಕೊಡಿ ಎಂದು ಕೇಳುವ ಹಕ್ಕು ಯಾರಿಗೂ ಇರುವುದಿಲ್ಲ. ಬೆರೆದಿದ್ದರೆ ಮಾತ್ರ ಅಥವಾ ತಂದೆ ಬದುಕಿದ್ದಾಗಲೇ ಆಸ್ತಿಯನ್ನು ವಿಲ್ ಮೂಲಕ ಅಥವಾ ಗುಡ್ಡೀಡ್ ಮೂಲಕ ಬೇರೆಯವರಿಗೆ ಬರೆದು ಕೊಟ್ಟಿದ್ದರೆ ಮಗಳು ಅದರಲ್ಲಿ ಪಾಲು ಕೇಳುವಂತಿಲ್ಲ. ಮಿಸನಪಕಕ್ಕಿಂತ ಮುಂಚೆಯೇ ಹಂಚಿಕೆ ಆಗಿದ್ದರೆ ಕಾನೂನು ಬರುವ ಮುನ್ನವೇ ಆಸ್ತಿ ಭಾಗವಾಗಿ ನಮ್ಮನಿಯಾಗಿ ಹೋಗುತ್ತದೆ. ಈಗ ಬಂದು ಹಕ್ಕು ಕೇಳಲು ಬರುವುದಿಲ್ಲ. ಹಕ್ಕು ಪಡೆಯಲು ಏನು ಮಾಡಬೇಕು? ನಿಮಗೆ ಅನ್ಯಾಯವಾಗುತ್ತಿದೆ ಎಂದು ಅನ್ನಿಸಿದರೆ ಈ ದಾಖಲೆಗಳೊಂದಿಗೆ ನೀವು ಕಾನೂನಿನ ಮೊರೆ ಹೋಗಬಹುದು. ತಂದೆಯ ಮರಣ ಪ್ರಮಾಣ ಪತ್ರ, ನಿಮ್ಮ ಮತ್ತು ತಂದೆಯ ಸಂಬಂಧ ತಿಳಿಸುವ ದಾಖಲೆ, ಜನನ ಪ್ರಮಾಣ ಪತ್ರ, ಶಾಲಾ ದಾಖಲೆ, ಆಸ್ತಿಯ ಪಹಣಿಯ ತುಮ ಖಾತೆ ನಕಲು, ಕರೆಯ ಮಾತು. ಮಗಳಿಗೂ ತವರಿನ ಆಸ್ತಿಯಲ್ಲಿ ಹಕ್ಕಿದೆ ಅನ್ನೋದು ಕೇವಲ ಭಾವನೆಯಲ್ಲ, ಅದು ಭಾರತದ ಕಾನೂನು. ಸರಿಯಾದ ಸಮಯದಲ್ಲಿ ಸರಿಯಾದ ಕಾನೂನು ಅರಿವಿದ್ದರೆ ಕುಟುಂಬದಲ್ಲಿನ ಎಷ್ಟೋ ಜಗಳಗಳನ್ನು ತಪ್ಪಿಸಬಹುದು. ಈ ಮಾಹಿತಿ ಉಪಯುಕ್ತ ಎನಿಸಿದರೆ ನಿಮ್ಮವರಿಗೂ ಶೇರ್ ಮಾಡಿ. ಹಣ್ಣು ಮಕ್ಕಳ ಹಕ್ಕುಗಳಿಗೆ ದನಿಯ